ಹಲೋ ಎಲ್ಲರಿಗೂ, ಇದು ಕರಾವಳಿತ್ಸವ ಡಿಸೆಂಬರ್ 2024ಗೆ ಇಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ ಮತ್ತು ಆಕ್ವಾ ಟನಲ್ ಶೋ ಕೂಡ ಇದೆ. ಲಾಸ್ಟ್ ಟೈಮ್ ನಾನು ಆಕ್ವಾ ಟನಲ್ ಶೋ ಮಾಡುವಾಗ ತುಂಬ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಸೊ ಈ ವಿಡಿಯೋ ಕೂಡ ನೀವು ಎಂಡ್ ತನಕ ನೋಡಿ ನಮಗೆ ಸಪೋರ್ಟ್ ಮಾಡಿ. ನಾನೆಲ್ಲ ಡೀಟೇಲ್ಸ್ ನಿಮಗೆ ಶೇರ್ ಮಾಡ್ತೇನೆ, ಎಷ್ಟು ಟಿಕೆಟ್ ಅದೆಲ್ಲ ಎಷ್ಟಿತ್ತು ಅಂತ. ಸೊ ಈ ಸಲಿಯ ಕರಾವಳಿತ್ಸವ ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಟಿಕೆಟ್ ನೀವು ನೋಡ್ಬೋದು, 30 ರುಪೀಸ್ ಇತ್ತು ಎಂಟ್ರಿ ಟಿಕೆಟ್. ಆಮೇಲೆ ನಿಮಗೆ ಆಕ್ವಾ ಟನಲ್ ಶೋ ನೋಡಲಿಕ್ಕೆ ಬೇಕಾದರೆ ಮಾತ್ರ ನೀವು 100 ರುಪೀಸ್ ಸಪ್ರೇಟಾಗಿ ಪೇ ಮಾಡಬೇಕಿತ್ತು. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಫುಡ್ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋಗ್ಬೋದು. ಬನ್ನಿ ನೋಡೋಣ ಹೇಗಿತ್ತು ಅಂತ ಆಕ್ವಾ ಟನಲ್ ಶೋ. ಇಲ್ಲಿ ಎಲ್ಲ ದೊಡ್ಡ ಗಾತ್ರದ ಮೀನುಗಳು ನೀವು ನೋಡ್ಬೋದು, ತುಂಬ ಸುಂದರವಾಗಿದೆ. ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಯಾಕಂದರೆ ನೀವು ನೋಡ್ಬೋದು ಆಚೆ ಒಂದು ಟನಲ್ ಕಾಣ್ತಾ ಇರ್ಬೋದು ನಿಮಗೆ. ನೀವು ಇನ್ನೊಂದು ಸೈಡಲ್ಲಿ ನಿಂತು ಅವರ ಫೋಟೋ ತೆಗಿಬೋದು. ಸೊ ಲಾಸ್ಟ್ ಟೈಮ್ ಆಗಿರಲಿಲ್ಲ, ಖಾಲಿ ಒಂದು ಟನಲ್ ಒಳಗಡೆ ಹೋಗುವಂಥದ್ದಿತ್ತು. ಈಗ ನೀವು ಸೈಡಲ್ಲಿ ಸಹ ನೋಡ್ಬೋದು, ಫೋಟೋ ಕೂಡ ಕ್ಲಿಕ್ ಮಾಡ್ಬೋದು. ಈಗ ರೈಡ್ಸ್ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಹೊಸದೆಲ್ಲ ನಾವು ನೋಡ್ಬೋದು. ಚಿಕ್ಕ ಮಕ್ಕಳಿಗೆ ಸ್ವಲ್ಪ ವೆರೈಟಿ ಸ್ವಲ್ಪ ಆ್ಯಡ್ ಆಗಿದೆ. ಮತ್ತು ಮಾಮೂಲಿ ಜಾಯಿಂಟ್ ವೀಲ್, ಈ ಬೋಟ್ ಇದೆ ನೋಡಿ ನೀವು. ಮತ್ತು ನಾವು ಈ ರೈಡಲ್ಲಿ ಹೋಗಿದ್ವಿ. ಇಲ್ಲಿ ಮಿಡಲಲ್ಲಿ ತುಂಬ ಚೇರ್ಸ್ಗಳಿತ್ತು ಕುತ್ಕೊಳ್ಳಿಕ್ಕೆ. ಆಮೇಲೆ ಸೈಡಲ್ಲಿ ನೀವು ನೋಡ್ಬೋದು ಎಲ್ಲ ಫುಡ್. ಈ ಸಲ ಎಲ್ಲ ಬೇರೆ ಬೇರೆ ರೀತಿಯದಿದೆ. ಲೈಮ್ ಸೋಡಾ ಐಸ್ ಕ್ರೀಮ್ ಇರ್ಬೋದು, ಬೇರೆ ಬೇರೆ ರೀತಿಯ ಐಸ್ ಕ್ರೀಮ್, ಮತ್ತು ಫ್ರೆಂಚ್ ಫ್ರೈ, ಗೋಬಿ ಮಂಚೂರಿ, ಮತ್ತು ಸ್ನ್ಯಾಕ್ಸ್ ಇವತ್ತು ಸ್ವಲ್ಪ ವೆರೈಟಿ ಇತ್ತು ಇಲ್ಲಿ. ಇವರ ಬೇಲ್ಪುರಿ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಬೇರೆ ಬೇರೆ ಇಲಾಖೆಯಿಂದ ಜನರ ಮಾಹಿತಿಗಾಗಿ ವಸ್ತು ಪ್ರದರ್ಶನ ಕೂಡ ಇಲ್ಲಿ ನೋಡ್ಬೋದು ನೀವು. ಇದು ಪ್ರಾಚೀನ ಕಾಲದಲ್ಲಿ ಬಳಸುವ ಉಪಕರಣಗಳೆಲ್ಲ ಅದರ ವಸ್ತು ಪ್ರದರ್ಶನ ಇತ್ತು. ನೀವು ಪಾಸ್ ಮಾಡಿಕೊಂಡು ನೋಡ್ಬೋದು. ಪಶುಪಾಲನಾ ಕೇಂದ್ರ ಮತ್ತು ಕೃಷಿ ಇಲಾಖೆಯಿಂದ, ಆರೋಗ್ಯ ಇಲಾಖೆಯಿಂದ ನೋಡ್ಬೋದು ವಸ್ತು ಪ್ರದರ್ಶನಗಳು ನಡೆಯಿತು. ಬುಡಕಟ್ಟು ಸಮುದಾಯದ ವಸ್ತು ಪ್ರದರ್ಶನ. ಯಾವಾಗಲೂ ಕರಾವಳಿತ್ಸವದಲ್ಲಿ ಅಂಗಡಿಗಳು ತುಂಬ ಇರುತ್ತೆ. ಅದು ಬಟ್ಟೆ ಇರ್ಬೋದು, ಅಥವಾ ಶೂಸ್, ಟಾಯ್ಸ್ ಆಗಿರ್ಬೋದು, ಮತ್ತು ಈ ಥರ ಚಾಟ್ಸ್ ಅದೆಲ್ಲ ತುಂಬ ಕಡಿಮೆ ಇದೆ. ಸೊ ಜಾಸ್ತಿ ನಿಮಗೆ ಶಾಪ್ಸ್ ಏನು ನೋಡಲಿಕ್ಕಿಲ್ಲ ಈ ಸಲ. ಮೇನ್ ಇಲ್ಲಿ ವಸ್ತು ಪ್ರದರ್ಶನ ಮತ್ತು ಅಮ್ಯೂಸ್ಮೆಂಟ್, ಮಕ್ಕಳಿಗೆ ಆಟ ಆಡಲಿಕ್ಕೆ ಪಾರ್ಕ್ ಥರ. ಆಮೇಲೆ ಮೀನುಗಾರಿಕಾ ಇಲಾಖೆಯ ವಸ್ತು ಪ್ರದರ್ಶನ ನೀವು ನೋಡ್ಬೋದು. ಇದನ್ನು ಕೂಡ ಪಾಸ್ ಮಾಡಿಕೊಂಡು ನೀವು ನೋಡಿ.
ಟ್ರೆಡಿಷ್ನಲ್ ಸಾರಿ ಮತ್ತು ಹ್ಯಾಂಡ್ಲೂಮ್ ಖಾದಿ ಬಟ್ಟೆಗಳೆಲ್ಲ ಶರ್ಟ್ ಅದೆಲ್ಲ ನೀವು ನೋಡ್ಬೋದು ಮಾರ್ತಿದ್ರು. ಮಂಗಳೂರಿನ ಟ್ರೆಡಿಷ್ನಲ್ ಫುಡ್ ಆಗಿರ್ಬೋದು ಅಥವಾ ಕುನಾಫಾ ಕಟ್ಲೆಟ್ಗಳಾಗಿರ್ಬೋದು, ಮೀನಿನ ಬೇರೆ ಬೇರೆ ಖಾದ್ಯಗಳಿರ್ಬೋದು, ಅದೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಈ ಸಲ. ಕೊಂಕಣಿ ಫುಡ್, ಗಾರಿಗೆ, ಹಲಸಿನ ಗಾರಿಗೆ ಮತ್ತು ಜೆಫ್ ಕಬಾಬ್, ತರಕಾರಿ ಬೀಜಗಳು ಮತ್ತು ವಿವಿಧ ರೀತಿಯ ಐಸ್ ಕ್ರೀಮ್ ನೋಡ್ಬೋದು. ವೈಲ್ಡ್ ಮ್ಯಾಂಗೋ, ಚಿಲ್ಲಿ ಐಸ್ ಕ್ರೀಮ್, ಅರಕನೆಟ್ ಐಸ್ ಕ್ರೀಮ್ ಅಂತ. ಆಮೇಲೆ ತುಂಬ ಚೇರ್ಸ್ ಇಟ್ಟಿದ್ರು, ಆದರೆ ನಂಗೆ ಗೊತ್ತಿಲ್ಲಪ್ಪ, ನಾವಿರುವಾಗ ಯಾವ ಕಾರ್ಯಕ್ರಮ ಇಲ್ಲಿ ಸ್ಟೇಜಲ್ಲಿ ನಡೀಲಿಲ್ಲ. ಸೊ ಬೇರೆ ಟೈಮ್ ಇತ್ತ ಅಂತ ನಮಗೆ ಗೊತ್ತಿಲ್ಲ. ನೀವು ನೋಡ್ಬೋದು ಅಲ್ಲಿ ಸ್ಟೇಜ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಒಂದು ಅಂಡರ್ಗ್ರೌಂಡ್ ಕೇವ್ ಥರ ಮಾಡಿದ್ದಾರೆ, ಇಲ್ಲಿ ನಡೆದುಕೊಂಡು ಹೋಗಬೇಕು ಒಳಗಡೆ. ಆಮೇಲೆ ಆಲದ ಮರದ ಕೆಳಗಡೆಯಿಂದ ಸ್ಟೆಪ್ಸ್ ಮಾಡಿದ್ದಾರೆ. ಇಲ್ಲಿ ಕೂಲಿ ಆಗಿರ್ಬೋದು ಅಥವಾ ಹಳ್ಳಿ ಲೈಫಿನ ಒಂದು ಮಾದರಿ ಮಾಡಿದ್ದಾರೆ. ವಾಟರ್ ಫಾಲಿನ ಮಾದರಿ ಆಗ್ಬೋದು ಇಲ್ಲಿ ನೋಡ್ಬೋದು ನೀವು. ನಮ್ಮ ಚಾನಲ್ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ.